ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರಂತ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವರು ಎರಡೆರಡು ದಿವಸ ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದಲ್ಲೊಂದು ಈ ಸೈಡ್ ಭಾಗದಲ್ಲಿ ಅದು ಇನ್ನೂ ಅದಕ್ಕೆ ನಿರ್ಧಾರ ಮಾಡಲಿಕ್ಕಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಆಫ್ ಕೋಶ ಈಗ ಮಾಡಿದ್ದಾರೆ, ಈಗ ಒಂದು ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಪಿಕೊಳ್ಳಬೇಕಷ್ಟೆ. ಈಗ ದಾವಣಗೆರೆ ಒಂದೂವರೆ ತಿಂಗಳಿಂದ ಹೋರಾಟ ನಡೆಸಿದೆ. ಒಂದು ಟರಾವ್ ಪಾಸ್ ಮಾಡ್ತಾರೆ. ಹಿಂದೆ 2005 ವಿಜಯ ಮೂರು ಇದ್ದಾಗ ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಅಂತಂತಾರೆ. ಒಂದು ಟರಾವ್ ಮಾಡಲಿಕ್ಕೆ ಇನ್ನೂ ಅದು ಆಗ್ತಾ ಇಲ್ಲ. ಕನ್ನಡ ಸಂಘಟನೆಗಳು ಒಂದೂವರೆ ತಿಂಗಳಿಂದ ಹೋರಾಟ ನಡೆಸಿದೆ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರಿಗೆ ದಿವಸ RC ಅವ್ರಿಗೆ ಮನೆ ಪತ್ರನೂ ಕೊಡ್ತಾ ಇದ್ದಾರೆ ಕನ್ನಡ ಸಂಘಟನೆ. ಆದರೂ ಇನ್ನೂ ಏನೂ ಅಲ್ಲಿ ಆಗ್ತಾ ಇಲ್ಲ. ಯಾಕೆ ಅಷ್ಟೇನು ಭಯ ಆಯಿತು? ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅಂತ ಹೇಳಿಕ್ಕೆ ಏನು ಟರಾವ್ ಮಾಡಲಿಕ್ಕೆ ಏನು ಭಯ ಆಯಿತು? ಯಾರು ಅದಕ್ಕೆ ನಡೆಸಿದ್ರು? BJP ಅದಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಬೇಕಲ್ಲ, ಮತ್ತು BJP ಶಾಸಕ ನೇತೃತ್ವದಲ್ಲಿ BJP ಅದಕ್ಕೆ ಯಾರೂ BJP ಕಾಂಗ್ರೆಸ್ ಯಾರು ಮಾಡ್ತಾ ಇಲ್ಲ. ಮಾಡಬೇಕು, ಜವಾಬ್ದಾರಿ ಅವ್ರ ಮುಂದೆ ಒಂದು. ಕಾಂಗ್ರೆಸ್ ಅವರು ಅದನ್ನು ಏನೂ ಮಾಡ್ತಾ ಇಲ್ಲ, BJP ಅವರು ಏನೂ ಮಾಡ್ತಾ ಇಲ್ಲ. ನಾಳೆ ಬರ್ತೀನಿ, DC ಅವ್ರು ಆಫೀಸ್ ಕರೆಸ್ತೀವಿ, ಕಮಿಷನರ್ ಕೇಳೋಣ ಏನು ಸಮಸ್ಯೆ ಆಗಿದೆ, ಯಾಕಾಗ್ತದೆ. ಸಿದ್ದರಾಮಯ್ಯ ಮತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರಂತ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವರು ಎರಡೆರಡು ದಿವಸ ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದಲ್ಲೊಂದು ಈ ಸೈಡ್ ಭಾಗದಲ್ಲಿ ಅದು ಇನ್ನೂ ಅದಕ್ಕೆ ನಿರ್ಧಾರ ಮಾಡಲಿಕ್ಕಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಆಫ್ ಕೋಶ ಈಗ ಮಾಡಿದ್ದಾರೆ, ಈಗ ಒಂದು ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಪಿಕೊಳ್ಳಬೇಕಷ್ಟೆ. ಈಗ ದಾವಣಗೆರೆ ಒಂದೂವರೆ ತಿಂಗಳಿಂದ ಹೋರಾಟ ನಡೆಸಿದೆ. ಒಂದು ಟರಾವ್ ಪಾಸ್ ಮಾಡ್ತಾರೆ. ಹಿಂದೆ 2005 ವಿಜಯ ಮೂರು ಇದ್ದಾಗ ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಅಂತಂತಾರೆ. ಒಂದು ಟರಾವ್ ಮಾಡಲಿಕ್ಕೆ ಇನ್ನೂ ಅದು ಆಗ್ತಾ ಇಲ್ಲ. ಕನ್ನಡ ಸಂಘಟನೆಗಳು ಒಂದೂವರೆ ತಿಂಗಳಿಂದ ಹೋರಾಟ ನಡೆಸಿದೆ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರಿಗೆ ದಿವಸ RC ಅವ್ರಿಗೆ ಮನೆ ಪತ್ರನೂ ಕೊಡ್ತಾ ಇದ್ದಾರೆ ಕನ್ನಡ ಸಂಘಟನೆ. ಆದರೂ ಇನ್ನೂ ಏನೂ ಅಲ್ಲಿ ಆಗ್ತಾ ಇಲ್ಲ. ಯಾಕೆ ಅಷ್ಟೇನು ಭಯ ಆಯಿತು? ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅಂತ ಹೇಳಿಕ್ಕೆ ಏನು ಟರಾವ್ ಮಾಡಲಿಕ್ಕೆ ಏನು ಭಯ ಆಯಿತು? ಯಾರು ಅದಕ್ಕೆ ನಡೆಸಿದ್ರು? BJP ಅದಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಬೇಕಲ್ಲ, ಮತ್ತು BJP ಶಾಸಕ ನೇತೃತ್ವದಲ್ಲಿ BJP ಅದಕ್ಕೆ ಯಾರೂ BJP ಕಾಂಗ್ರೆಸ್ ಯಾರು ಮಾಡ್ತಾ ಇಲ್ಲ. ಮಾಡಬೇಕು, ಜವಾಬ್ದಾರಿ ಅವ್ರ ಮುಂದೆ ಒಂದು. ಕಾಂಗ್ರೆಸ್ ಅವರು ಅದನ್ನು ಏನೂ ಮಾಡ್ತಾ ಇಲ್ಲ, BJP ಅವರು ಏನೂ ಮಾಡ್ತಾ ಇಲ್ಲ. ನಾಳೆ ಬರ್ತೀನಿ, DC ಅವ್ರು ಆಫೀಸ್ ಕರೆಸ್ತೀವಿ, ಕಮಿಷನರ್ ಕೇಳೋಣ ಏನು ಸಮಸ್ಯೆ ಆಗಿದೆ, ಯಾಕಾಗ್ತದೆ.